ಕಾವೇರಿಗಾಗಿ ಸರ್ವಪಕ್ಷ ನಾಯಕರ ಒಗ್ಗಟ್ಟು ಪ್ರದರ್ಶನ. ಸರ್ವಪಕ್ಷ ಸಭೆಗೆ ಎಲ್ಲರೂ ಬಂದು ರಾಜ್ಯದ ಹಿತಕ್ಕಾಗಿ ಕೈ ಜೋಡಿಸಿದ್ದಾರೆ. ಕಾವೇರಿ ವಿವಾದ ಸಂಬಂಧ ಸುಪ್ರೀಂಗೆ ಮೇಲ್ಮನವಿ ಬಗ್ಗೆ ಚರ್ಚೆಯನ್ನ ಮಾಡಿದ್ದೀವಿ. ಕಾನೂನು ತಜ್ಞರ ಜೊತೆ ಚರ್ಚೆ ಮಾಡ್ತೇವೆ ಅಂತ ಸಿಎಂ ಡಿಕೆ ಶಿವಕುಮಾರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಮೇಕೆದಾಟು ಯೋಜನೆ ನಮ್ಮ ಶಾಶ್ವತ ಪರಿಹಾರವಾಗಿದೆ. ಮೇಕೆದಾಟಿನಿಂದ ನಮಗೆ ಮತ್ತು ತಮಿಳುನಾಡಿಗೆ ಅನುಕೂಲವಾಗಲಿದೆ. ನಾವು ಇದನ್ನ ಸೌಹಾರ್ದಯುತವಾಗಿ ಬಗೆಹರಿಸಿಕೊಳ್ಳಬೇಕಾಗಿದೆ. ಡಿಪಿಆರ್ನವರು ಕೆಲವು ಮಾಹಿತಿಯನ್ನ ಕೇಳಿದ್ದಾರೆ, ಆ ಮಾಹಿತಿಯನ್ನ ಒದಗಿಸ್ತೇವೆ. ಸರ್ವಪಕ್ಷ ಸಭೆ ಬಳಿಕ ಸಿಎಂ ಡಿಕೆ ಶಿವಕುಮಾರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಆದೇಶ ಕೊಟ್ಟಿತ್ತು. ಇದು ಬಹಳ ಸಂಕಟದ ಪರಿಸ್ಥಿತಿಯಲ್ಲಿ ತೀರ್ಮಾನವನ್ನ 9 ಟಿಎಂಸಿ ಬಿಜೆಪಿ ನಮ್ಮ ತಮಿಳುನಾಡು ಸರ್ಕಾರ ಅವರು ವಾದವನ್ನ ಕೂಡ ತುಂಬಿರಲಿಲ್ಲ, ಮಳೆ ಇರಲಿಲ್ಲ. ನಿಮ್ಮೆಲ್ಲರ ಆಶಯದಂತೆ ರಾಜ್ಯ ಜನತೆಯ ಪ್ರಾರ್ಥನೆಯಂತೆ ಇವತ್ತು ಸ್ವಲ್ಪ ನಮಗೆ ಮಳೆ ಬಂದು ಸ್ವಲ್ಪ ಸುಧಾರಣೆ ಆಗಿದೆ. ತಮಗೆ ಹೇಳಬೇಕು ಅಂದ್ರೆ ಈಗ ಬೆಳಗ್ಗೆ ಈ ಮಧ್ಯಾಹ್ನ ಬಂದಿರುವಂತ ನನಗೆ ಮಾಹಿತಿ ಪ್ರಕಾರ ಕಬಿನಿಲಿ 24,000 ಟಿಎಂಸಿ ನೀರು ಇನ್ಫ್ಲೋ ಕ್ಯೂಸಿಕ್ 24,000 ಬರ್ತಾ ಇದೆ. KRS ಅಲ್ಲಿ 22,000 ನೀರು ಬರ್ತಾ ಇದೆ. ಸ್ವಲ್ಪ ಕೊಡಗಿನಲ್ಲಿ ಮಳೆ ನಿನ್ನೆಕಿನ ಈ ಮಧ್ಯಾಹ್ನ ಬೆಳಗ್ಗೆಯಿಂದ ಸ್ವಲ್ಪ ಕಡಿಮೆ ಆಗಿದೆ. ಕ್ಯೂಸಿಕ್ ಹರಿವು ಬರ್ತಾ ಇದೆ. ಆರಂಗಿಲಿ 10,430 ಕ್ಯೂಸಿಕ್ ನೀರು ಅಲ್ಲಿ ಬರ್ತಾ ಇದೆ. ಒಟ್ಟು 60,178 ಕ್ಯೂಸಿಕ್ ಅಷ್ಟು ಈಗ ಒಳಹರಿವು ಕಾಣ್ತಾ ಇದೆ. ಕುಡಿಯೋ ನೀರಿಗೆ ನಮಗೆ ಎಷ್ಟೇ ಕಷ್ಟ ಬಂದರೂ ಕೂಡ ನಾವು 40 ಟಿಎಂಸಿಯನ್ನ ಸ್ಟೋರ್ ಮಾಡಬೇಕು. 36 ಟಿಎಂಸಿ ಕಂಪಲ್ಸರಿ ಬೇಕು. ಇನ್ನು 4 ಟಿಎಂಸಿ ಅಷ್ಟು ಏನು ನಮ್ಮ ಡ್ರೈಗೆ ಮತ್ತೊಂದು ಅವಕ್ಕೆ ಅದನ್ನು ನಾವು ಗಮನದಲ್ಲಿ ಇಟ್ಕೊಳ್ಬೇಕು. ಈಗ ನಮ್ಮೆಲ್ಲ ರಾಷ್ಟ್ರೀಯ ನಾಯಕರುಗಳು, ಇಲ್ಲಿ ಬಂದಿದ್ದಂತ ಮಾಜಿ ಮುಖ್ಯಮಂತ್ರಿಗಳು ಮತ್ತು ಕೇಂದ್ರದ ಮಂತ್ರಿಗಳು ಅವರೆಲ್ಲ ವಿಭಿನ್ನವಾದಂತ ಅನೇಕ ಒಳ್ಳೊಳ್ಳೆ ಸಲಹೆಗಳನ್ನ ರಾಜ್ಯದ ಹಿತಕ್ಕೆ ಕೊಟ್ಟಿದ್ದಾರೆ. ಅವರೆಲ್ಲರೂ ಕೂಡ ಇವತ್ತು ಸರ್ಕಾರದ ಪರವಾಗಿ ಸಂಸತ್ ಸದಸ್ಯರಿರ್ಬೋದು, ವಿರೋಧ ಪಕ್ಷದ ನಾಯಕರುಗಳಿಗೆ ಬಸವರಾಜ ತಮಿಳುನಾಡು ಸರ್ಕಾರ ಸಾಕಷ್ಟು ಬೇಡಿಕೆಯನ್ನ ಇಟ್ಟಿದೆ. ಡಿಎಂಕೆ ಈಗಾಗಲೇ ಕೋರ್ಟ್ ಮೊರೆ ಹೋಗಿದ್ದಾರೆ. ಅಲ್ಲಿನ ಸರ್ಕಾರ ಕೋರ್ಟ್ ಮೊರೆ ಹೋದ್ರೆ ನಾವು ಕೂಡ ಅದಕ್ಕೆ ಉತ್ತರವನ್ನ ಕೊಡ್ತೀವಿ. CWRC ಮತ್ತು CWMA ಸಭೆ ಮಾಡಿ ತೀರ್ಪು ಕೊಟ್ಟಿದೆ, ಜೊತೆಗೆ ತೆಗೆದುಕೊಳ್ಳುತ್ತದೆ. ರೈತರನ್ನ ರಕ್ಷಣೆ ಮಾಡಬೇಕಾಗಿರೋದು ನಮ್ಮ ಕರ್ತವ್ಯ. ನಾನು ರೈತರ ಜೊತೆ ಮಾತನಾಡ್ತೇನೆ ಅಂತ ಸಿಎಂ ಡಿಕೆ ಶಿವಕುಮಾರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನೋಡಿ, ಒಂದಂತೂ ಬಹಳ ಸ್ಪಷ್ಟ. ಇವತ್ತಿನ ಸಭೆ ಎಲ್ಲೋ ಒಂದ್ ಕಡೆ ವಿಪಕ್ಷಗಳ ಅಭಿಪ್ರಾಯ ಏನಿದೆ, ಸರ್ಕಾರದ ಅಭಿಪ್ರಾಯ ಏನಿದೆ ಅನ್ನೋದರ ಬಗ್ಗೆ ಒಂದಂತೂ ಸ್ಪಷ್ಟತೆ ಎರಡೂ ಕಡೆ ಸಿಕ್ಕಿರುತ್ತೆ. ಅದರಲ್ಲೂ ಈಗಾಗಲೇ ತಮಿಳುನಾಡು ಸರ್ಕಾರ ಸಾಕಷ್ಟು ಬೇಡಿಕೆಯನ್ನ ಇಟ್ಟಿದೆಯಂತೆ. ಸಿಎಂ ಡಿಕೆ ಶಿವಕುಮಾರ್ ಅವರು ಹೇಳಿರೋ ಪ್ರಕಾರ ಡಿಎಂಕೆ ಈಗಾಗಲೇ ಕೋರ್ಟ್ ಮೊರೆ ಹೋಗಿದ್ದಾರೆ. ಅಲ್ಲಿನ ಸರ್ಕಾರ ಕೋರ್ಟ್ ಮೊರೆ ಹೋದ್ರೆ ನಾವು ಕೂಡ ಅದಕ್ಕೆ ಉತ್ತರಿಸ್ತೇವೆ. CWRC ಮತ್ತು CWMA ಸಭೆ ಮಾಡಿ ಒಂದು ತೀರ್ಪನ್ನು ತೆಗೆದುಕೊಳ್ಳುತ್ತದೆ ಅಥವಾ ಒಂದು ಮಾಹಿತಿಯನ್ನು ಪಡೆದುಕೊಳ್ಳುತ್ತೆ ಅನ್ನೋ ಥರ ಮಾತನಾಡಿದ್ದಾರೆ ಮುಖ್ಯಮಂತ್ರಿಗಳು.